ಗೋವುಗಳಿಗೆ ಗೋಮಾತೆ ಗೋತಾಯಿ ಅಂತ ಪೂಜೆಯನ್ನ ಮಾಡ್ತೀವಿ. ಗೋವುಗಳು ನಮಗೇನು ಜನ್ಮವನ್ನ ನೀಡಿದೆಯಾ ಅನ್ನುವಂತಹ ಪ್ರಶ್ನೆ ಬಂದ್ರೆ, ಈ ಸಂಸ್ಕೃತಿ ಅನ್ನುವಂಥದ್ದು ನಮ್ಗೆ ಯಾವ್ದಾವ್ದು ಉಪಯೋಗ ಆಗುತ್ತೋ ಅದೆಲ್ಲದಕ್ಕೂ ತಾಯಿಯ ಸ್ಥಾನವನ್ನ ಕೊಟ್ಟು ಪೂಜಿಸಿದಂತಹ ಹೆಮ್ಮೆಯ ಸಂಸ್ಕೃತಿ. ಯಾಕಂದ್ರೆ ಭೂಮಿಗೆ ಭೂತಾಯಿ, ಪ್ರಕೃತಿಗೆ ಪ್ರಕೃತಿ ಮಾತೆ, ಗೋವಿಗೆ ಗೋಮಾತೆ ಅಂತ ಕರಿತೀವಿ. ನಾವು ತಾಯಿಯನ್ನ ಯಾವ ರೀತಿ ಗೌರವದಿಂದ ನೋಡ್ತೀವೋ ಅದೇ ರೀತಿ ಪ್ರಕೃತಿಯನ್ನ, ಭೂಮಿಯನ್ನ, ಗೋಮಾತೆಯನ್ನ ಎಲ್ಲವನ್ನು ಗೌರವದಿಂದ ಕಂಡು ಅದನ್ನ ಹಾಳು ಮಾಡಬಾರದು ಎನ್ನುವಂತಹ ಒಂದು ಸ್ಪಷ್ಟವಾದಂತಹ ಉದ್ದೇಶ ನಮ್ಮ ಅಂದಿನ ಹಿರಿಯರಿಗಿತ್ತು. ಹುಟ್ಟಿದಾಗ ಮಾತ್ರ ತಾಯಿಯ ಹಾಲನ್ನು ಕುಡಿಯುವಂತಹ ನಾವುಗಳು ಸಾಯೋವರೆಗೂ ಕುಡಿಯೋದು ಗೋವಿನ ಹಾಲನ್ನೇ. ಹುಲ್ಲು ತಿಂದು ಹಾಲನ್ನ ಕೊಟ್ಟು ನಮ್ಮೆಲ್ಲರನ್ನ ಸಲ್ಲುವಂತಹ ಗೋಮಾತೆಯ ಸಗಣಿ, ಗೋಮಾತೆಯ ಮೂತ್ರ ಎಲ್ಲವೂ ಕೂಡ ಈ ಮನುಷ್ಯನಿಗೆ ಉಪಯೋಗವಾಗುವಂಥದ್ದೇ. ಈ ಮನುಷ್ಯನ ಆಹಾರ ಪದ್ಧತಿ ಅನ್ನುವಂಥದ್ದು ಸಸ್ಯಾಹಾರಕ್ಕೆ ಮಾತ್ರ ತೃಪ್ತಿ ಆಗಲಿಲ್ಲ, ಜೊತೆಗೆ ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿಂದು, ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತಿಂದು ಎಲ್ಲವನ್ನ ಬೇಟೆಯಾಡಿ ಕೊನೆಗೆ ಮನುಷ್ಯ ಬಂದಿರುವಂಥದ್ದು ತೃಪ್ತಿಯಾಗದೆ ಗೋಮಾತೆಯ ಒಡಲಿಗೆ, ಗೋಮಾತೆಯ ದೇಹಕ್ಕೆ. ಗೋಮಾತೆಯನ್ನ ಕೊಲ್ಲುತ್ತಾ ತಿನ್ನುತ್ತಾ ಹೋದ್ರೆ ಮುಂದೊಂದು ದಿವಸ ಗೋಮಾತೆಯ ಸಂತತಿ ಇಲ್ಲದೆ ಹೋದ್ರೆ ಮನುಷ್ಯ ಬದುಕೋದು ಕೂಡ ಕಷ್ಟವಾಗುತ್ತೆ. ಅಷ್ಟು ಪ್ರಮುಖಗಳು ಗೋಮಾತೆ ಈ ಭೂಮಿ ಕಾವೋ ವಿಶ್ವಸ್ಯ ಮಾತ್ರ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಗೋಮಾತೆ ಇಡೀ ಜಗತ್ತಿಗೆ ತಾಯಿ. ಆ ತಾಯಿಯನ್ನ ಉಳಿಸಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ.